ಯುವ ದಂಪತಿಗಳು ತಮ್ಮ ಹೊಸ ಮನೆಗೆ ಹೋದರು. ಅವರು ಬೆಳಗಿನ ಉಪಹಾರ ಸೇವಿಸುತ್ತಿರುವಾಗ ಪಕ್ಕದ ಮನೆಯವರು ಒಗೆದು ಹಾಕಿದ ಬಟ್ಟೆ ಸ್ವಚ್ಛವಾಗಿಲ್ಲ. ಯುವತಿ ಹೀಗೆ ತನ್ನ ಗಂಡನಿಗೆ ಹೇಳಿದಳು. ಬಹುಶಃ ಆಕೆಗೆ ಸರಿಯಾಗಿ ಒಗೆಯಲು ಬರುವುದಿಲ್ಲವೇನೋ ಮತ್ತು ಉತ್ತಮವಾದ ಸೋಪಿನ ಅಗತ್ಯವಿದೆ ಎಂದು ಹೇಳಿದಳು. ಪ್ರತಿ ಸಾರಿ ಪಕ್ಕದ ಮನೆಯವರು ಬಟ್ಟೆಯನ್ನು ಒಗೆದಾಗ ಹೆಂಡತಿ ಹೀಗೆಯೇ ಹೇಳುತ್ತಿದ್ದಳು. ಆದರೆ ಗಂಡನು ಮೌನವಾಗಿದ್ದನು. ಒಂದು ದಿನ ಸ್ವಚ್ಛವಾಗಿ ಒಗೆದು ಹಾಕಿದ ಬಟ್ಟೆಯನ್ನು ನೋಡಿದ ಹೆಂಡತಿ ಬಹುಶಃ ಅವಳು ಬಟ್ಟೆಯನ್ನು ಒಗೆಯುವುದು ಕಲಿತುಕೊಂಡಳು ಎಂದಳು. ಆಗ ಗಂಡನು, ಇವತ್ತು ಬೆಳಿಗ್ಗೆ ಎದ್ದು ನಾನು ಏನು ಮಾಡಿದೆ ಗೊತ್ತಾ? ಕಿಟಕಿಯ ಗಾಜನ್ನು ಸುಂದರವಾಗಿ ತೊಳೆದಿದ್ದೇನೆ ಅಂದನು. ಇದನ್ನು ಕೇಳಿ ಹೆಂಡತಿ ಮೌನವಾದಳು. ಜೀವನವು ಹೀಗೆಯೇ. ನಾವು ಇತರರನ್ನು ನೋಡುವುದು ನಾವು ನೋಡುವಂತಹ ಕಿಟಕಿ ಮೇಲೆ ಅವಲಂಬಿತವಾಗಿರುತ್ತದೆ. ಆದುದರಿಂದ ಇತರರನ್ನು ನಿರ್ಣಯಿಸಲು ತೀರಾ ಅವಸರ ಪಡಬಾರದು. ನಮ್ಮ ಜೀವನದ ದೃಷ್ಟಿಕೋನವು ಕೋಪ, ಅಸೂಯೆ, ನಕಾರಾತ್ಮದಿಂದ ತುಂಬಿರುವಾಗ ನಾವು ಬಹಳ ಜಾಗರೂಕರಾಗಿರಬೇಕು. ನೀವು ಒಬ್ಬ ವ್ಯಕ್ತಿಯನ್ನು ವ್ಯಾಖ್ಯಾನಿಸುವಾಗ ಆ ವ್ಯಕ್ತಿ ಯಾರೆಂದು ಅದು ತಿಳಿಸುವುದು ಮಾತ್ರವಲ್ಲದೆ ನೀವು ಯಾರೆಂದು ಅದು ತಿಳಿಸುತ್ತದೆ. ಹೌದು, ಅನೇಕ ಬಾರಿ ತಪ್ಪಾದ ತೀರ್ಮಾನವನ್ನು ಮಾಡುವುದಕ್ಕೆ ನಮ್ಮ ಅವಸರವೇ ಕಾರಣವಾಗಿರುತ್ತದೆ. ನಾವು ಸ್ಥಿತಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪಾದ ತೀರ್ಪು ನೀಡುತ್ತೇವೆ. ಒಬ್ಬನು ಒಳ್ಳೆಯವನಿಲ್ಲ ಮತ್ತು ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುತ್ತೇವೆ ಎಂದು ಬೈಬಲ್ ಹೇಳ್ತದೆ. ಹಾಗಾದರೆ ಇಂದಿನಿಂದ ನಾವು ಪರಿಶುದ್ಧರಾಗಿ ಜೀವಿಸೋಣವೇ?